ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಇದೇನು ಅಂತ ಹುಬ್ಬೇರಿಸಬೇಡಿ. ಇದು ಒಂದು ಕಾಲದಲ್ಲಿ ರಸ್ತೆ, ಅಂದರೆ ಈಗ ರಸ್ತೆ ಅಲ್ಲವೇ ಎಂದು ಕೇಳಬೇಡಿ, ಈಗಲೂ ರಸ್ತೆಯೇ. ಆದರೆ ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿದೆ ಅಷ್ಟೇ. ಹೀಗೆ ಹಾಳು ಮಾಡಿರೋದು ಬೇರೆ ಯಾರೂ ಅಲ್ಲ, ನಗರಸಭೆಯಿಂದ ಅಧಿಕೃತವಾಗಿ ಗುತ್ತಿಗೆ ಪಡೆದ ಗುತ್ತಿಗೆದಾರ. ಹೀಗೆ ರಸ್ತೆ ಅಗೆದು ಹಾಳು ಮಾಡಿ ತಿಂಗಳುಗಳೇ ಕಳೆದಿದೆಯಂತೆ. ಅಗೆದು ಹಾಳು ಮಾಡಿ ಹೋದ ಗುತ್ತಿಗೆದಾರ ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಪರಿಣಾಮ ಸ್ಥಳೀಯ ನಿವಾಸಿಗಳು ಪಡಬಾರದ ಕಷ್ಟಪಡುವಂತಾಗಿದೆ. ಸ್ವಾಮಿ 1.5 ತಿಂಗಳು 2 ತಿಂಗಳಾಯಿತು. ಜೈಲಿ ಆಗ್ಬಿಟ್ಟು ಹೋದ್ರೆ ತಲೆ ತಿಕ್ಕಲಿಲ್ಲ. ಇಲ್ಲಿ ಜನ ಓಡಾಡೋ ಹುಡುಗರು ಎಲ್ಲ ಬಿದ್ದೋಗ್ತಾ ಇದ್ದಾರೆ. ಗಾಡಿಗಳು ಓಡಾಡ್ತಾ ಇರೋಲ್ಲ ಬಿದ್ದೋಗ್ತಾ ಇದ್ದಾರೆ. ದಯವಿಟ್ಟು ನೀವು ಕಮಿಷನ್ ಸಾಹೇಬ್ ಮನಸ್ಸಿನಲ್ಲಿ ಮಾಡಿ ಇನ್ನು ನಮ್ಮ ಕೈದಂಗೆ ರೆಡಿ ಮಾಡಿಕೊಳ್ಳಿ ಸರ್. ರೋಡ್ ಹಾಕ್ಬಿಟ್ಟು ಹಾಕ್ಬಿಟ್ಟು 2 ತಿಂಗಳಾಗಿದೆ. ಜಿಲ್ಲಾಕ್ಕೆ ಒಂದು 2 ತಿಂಗಳಾಯಿತು. ಅದು ಯಾರೋ ಸ್ವಾಮಿ ನಮ್ಗೆ ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ. ಅವರ ಇಲ್ಲ ಊರಾಗಿಲ್ಲ, ಎಲ್ಲ ಊರು ಬಿಟ್ಟು ಓಡಾಗಿದ್ರೆ ಗೊತ್ತಿಲ್ಲ. ಅದನ್ನು ಜನಗಳಿಗೆ ಏನು ತೊಂದರೆ ಆಗಿಲ್ವಾ ಇಲ್ಲಿ? ಸರ್ ಜನ ಮಕ್ಕಳ ಮರಿ ಓಡಾಡ ಬಿದ್ದೋತಾರೆ ಸ್ವಾಮಿ, ಕಲ್ಲು ತೊಂದ್ರೆಗೊಂಡು. ಏನು ಮಾಡಲಿ ಹೇಳಿ, ನಾವು ಅಲ್ಲಿಗೂ 2 ಮಕ್ಕಳನ್ನ ಎತ್ತಿದ್ದೀನಿ, ಹುಡುಗರನ್ನ. ಹೀಗೆ ನೀರು ಹರಿಯುತ್ತಿರೋದು ಕಾವೇರಿ ಜಲಾಯನ ಪ್ರದೇಶದಲ್ಲಿಯೂ ಅಲ್ಲ, ತುಂಗಭದ್ರಾ ಜಲಾಯನ ಪ್ರದೇಶದಲ್ಲಿಯೂ ಅಲ್ಲ, ತೊಳೆಯೋ ನೀರಿಗೂ ಪರದಾಡುವ ಸ್ಥಿತಿ ಇರುವ ಚಿಕ್ಕಬಳ್ಳಾಪುರದಲ್ಲಿ. ಇಂತಹ ನೀರು ಎಲ್ಲಿಂದ ಬರುತ್ತಿದೆ ಅಂತೀರಾ? ಹೀಗೆ ಬರುತ್ತಿರೋ ನೀರು ಯಾವುದೇ ನದಿ ನೀರಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ ಚರಂಡಿ ನೀರು. ಹೀಗೆ ಹರಿಯುತ್ತಿರೋ ನೀರು ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ತೋಟಗಳಿಗೆ, ಮನೆಗಳಿಗೆ ಮಾತ್ರವಲ್ಲದೆ ಈ ಭಾಗದ ಜನ ಕುಡಿಯೋ ನೀರಿನ ಬಾವಿಗೂ ನುಗ್ಗಿವೆ. ಪರಿಣಾಮ ಈ ವ್ಯಾಪ್ತಿಯಲ್ಲಿ ವಾಸ ಮಾಡುತ್ತಿರೋ ಜನ ಕುಡಿಯೋ ನೀರಿಗೂ ಪರದಾಡಬೇಕಿದೆ. ನಗರಸಭೆ ವತಿಯಿಂದ ಕಾಮಗಾರಿ ಶುರು ಮಾಡಿರ್ತಾರೆ. ಕಾಮಗಾರಿ ಶುರು ಮಾಡಿ ಸುಮಾರಿಗೆ ಹೆಚ್ಚು ಕಮ್ಮಿ 1 ತಿಂಗಳಾಗಿದೆ. ಕಾಂಟ್ರಾಕ್ಟ್ರು ಯಾರೋ ಕೃಷ್ಣ ಅಂತ ಕೋಲಾರ ಕಡೆಯವರು ಮಾಡ್ತಾಯಿದ್ದಾರೆ. ಇದು ಮತ್ತು ಕೆಲವು ರಸ್ತೆಗಳು ಮಾಡ್ತಾಯಿದ್ದಾರೆ. ಅವರು 18% ಲೆಸ್ಸಿಗೆ ಹಾಕ್ಕೊಂಡು ಕಾಮಗಾರಿ ಶುರು ಮಾಡಿರೋದು. ಅವರು ಈಗ ಕಾಮಗಾರಿ ಶುರು ಮಾಡಿ ಕೂಲಿಯವರು ಸುಮಾರು 12 ಜನ ಕೂಲಿಯವರು ಬಂದಿದ್ದಾರೆ. ಅವ್ರಿಗೆ ಊಟ ವಸತಿ ಆಗಲಿ ಏನೂ ಇಲ್ಲ, ಅವ್ರಿಗೇನು ಕೊಡ್ತಾನೂ ಇಲ್ಲ. ಅವ್ರಿಗೆ ಅವರು ಬದುಕಿದಾನೋ ಸತ್ತೋಗಿದಾನೋ ಅಂತ ಕೂಡ ಗೊತ್ತಿಲ್ಲ ಕಾಂಟ್ರಾಕ್ಟ್ರು. ಈ ಬಗ್ಗೆ ಇವತ್ತು ನಾನು ಕಮಿಷನರ್ಗೆ ಹೋಗಿ 2 ದಿವಸದಿಂದ ಮೌಖಿಕವಾಗಿ ಹೇಳ್ತಾಯಿದ್ದೆ, ಫೋನಲ್ಲಿ ಎಲ್ಲ ಹೇಳಿದೆ, ಆಗಲಿಲ್ಲ. ಇವತ್ತು ಹೋಗಿ ನಾನು ಖುದ್ದು ಹೋಗಿ ರೇಟಿಂಗಲ್ಲಿ ಅವ್ರಿಗೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀನಿ. ಮತ್ತು ನಮ್ಮ ನಗರಸಭೆ ಇಂಜಿನಿಯರ್ ಅವರು, ಕಮಿಷನರ್ ಅವ್ರಿಗೆಲ್ಲ ತಿಳಿಸಿದೆ. ಇಲ್ಲಪ್ಪ ನಾವು ಈ ಥರ ಮಾಡಿದ್ದೀವಿ ಅಂತ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿಲಿಲ್ಲ. ಕಮಿಷನರ್ ಫೋನ್ ಮಾಡಿದ್ರೆ ಗುತ್ತಿಗೆದಾರರು ಫೋನ್ ತೆಗಿಲಿಲ್ಲ. ಈಗೇನಾಗಿದೆ, ಪೂರ್ತಿ ಸ್ಲಮ್ಮು. ಈಗ ಪಕ್ಕದಲ್ಲಿರೋ ಜಮೀನು ಅವರು 2.5 ಅಡಿ ಅಗಲ 220 ಅಡಿ ಉದ್ದ ಜಾಗ ಉಚಿತವಾಗಿ ಬಿಟ್ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ, ಅವರು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಯಾರೂ ಬಜಾರಲ್ಲಿ 1 ಇಂಚು ಯಾರೂ ಜಾಗ ಬಿಡೋಲ್ಲ ಅಂಥದ್ರಲ್ಲಿ ಸುಮಾರು 220 ಅಡಿ ಉದ್ದ 2.5 ಅಡಿ ಅಗಲ ಬಿಟ್ಕೊಟ್ಟಿದ್ದಾರೆ. ಈಗ ನಿಮಗೂ ಕಾಮಗಾರಿ ಕಾಣಿಸ್ತಾ ಇದೆ. ಅದನ್ನ ಯಾರಾದರೂ ಲಜ್ಗೆಟ್ಟಿರೋ ಕಾಮಗಾರಿ ಅಂತಾರೋ ಏನಂತಾರೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇವರೇನೋ ಬದುಕಿದಾರೋ ಸತ್ತೋಗಿದಾರೋ ಯಾಕೆ ಇದನ್ನು ಪರಿಶೀಲನೆ ಮಾಡ್ತಾ ಇಲ್ಲೋ ಅಸಹಾಯಕತೆ ಹೇಳ್ತಾರೆ ಕಮಿಷನರು, ಇಂಜಿನಿಯರ್ ಅವರು. ಈ ಬಗ್ಗೆ ಹೇಳಿದ್ರೆ ನಾವೇನು ಮಾಡೋದು, ಗುತ್ತಿಗೆದಾರರು ಈ ಥರ ಮಾಡ್ತಾಯಿದ್ದಾರೆ ಅಂತಾರೆ. ಇದಕ್ಕೇನು ಮಾಡಬೇಕು ಅಂತ ಅವರೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಈಗ ಏನೋ ಮಳೆ ಹೆಚ್ಚಾಗಿ ಪ್ರವಾಹ ಜಾಸ್ತಿ ಆದರೆ ಸಂಪೂರ್ಣವಾಗಿ ಏರಿಯಾ ಪೂರ್ತಿ ಮುಳುಗಡೆ ಆಗ್ತದೆ. ಆಮೇಲೆ ಈ ನೀರು ಬರೋದು ಸಾಧು ಮಠದಿಂದ, ಹೊಸ ಸರ್ಕಾರಿ ಆಸ್ಪತ್ರೆಯಿಂದ, ಸಾಧು ಮಠ, KSRT ಬಸ್ ಸ್ಟಾಪು, ಹಳೆ ಬಸ್ ಸ್ಟ್ಯಾಂಡಿಂದ ಸುಮಾರು 20 ಅಡಿ ದೂರದಿಂದ ನೀರು ಬರೋದು. ಇಷ್ಟಕ್ಕೂ ಈ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಡೆಸಲು ಗುತ್ತಿಗೆ ಪಡೆದ ಗುತ್ತಿಗೆದಾರನ ಹೆಸರು ಕೃಷ್ಣ ಅಂತ. ಈತ ಕೋಲಾರ ಮೂಲದವನಂತೆ. 1 ತಿಂಗಳ ಹಿಂದೆ ಬಂದು ರಸ್ತೆ ಅಗೆದು ಹಾಳು ಮಾಡಿ ಹೋದವನು ಮತ್ತೆ ಇತ್ತ ಮುಖ ಮಾಡಿಲ್ಲ. ಪ್ರಸ್ತುತ ಮಳೆಗಾಲವಾದ ಕಾರಣ ಮಳೆ ಬಿದ್ದು ರಸ್ತೆ ಮತ್ತಷ್ಟು ಹದಗೆಟ್ಟಿದೆ. ಚರಂಡಿಯಲ್ಲಿ ಹರಿಯೋ ನೀರಿನ ಪ್ರಮಾಣವೂ ಹೆಚ್ಚಾಗಿದೆ. ಇದರಿಂದಾಗಿ ಚಿಕ್ಕಬಳ್ಳಾಪುರ ನಗರದ ವಂಕೆ ಎಂದೇ ಕರೆಯುವ ಬಡವರ ಕಾಲೋನಿ ಜನ ಮಾತ್ರ ತೀವ್ರ ಪರದಾಡಬೇಕಿದೆ. ಈ ಬಗ್ಗೆ ಸ್ಥಳೀಯರಾದ ರವಿಕುಮಾರ್ ಅವರೇ ಹೇಳಿದ್ದಾರೆ, ಕೇಳಿ.
ಆ ಕಾಂಟ್ರಾಕ್ಟ್ರು ಅದು ಯಾವನೋ ಏನೋ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಇದು ಯಾರು ಕೆಲಸ ಮಾಡ್ತಾಯಿದ್ದಾರೆ ಏನು ಎತ್ತ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಯಾಕೆ ಈ ಆಕಸ್ಮಿಕ ಕೆಲಸ ಮಳೆಗಾಲದಲ್ಲಿ ಮಾಡಬೇಕು ಅನ್ನೋದನ್ನು ಅರ್ಥ ಆಗ್ತಾಯಿಲ್ಲ. ವಿಪರೀತ ಸ್ಮೆಲ್ಲು, ಅವುಗಳ ಮೇಲೇ ಬರ್ತಾಯಿದೆ ನೋಡಿ, ಅವುಗಳ ಮೇಲೇ ಅವುಗಳು ಬರ್ತದೆ. ಸಂಪೂರ್ಣವಾಗಿ ಜಲಾವೃತಿ ಆಗ್ಬಿಡ್ತದೆ. ಈಗ ಚರಂಡಿ ಇದ್ದಾಗೆ ಮನೆಗಳೆಲ್ಲ ನೀರು ತುಂಬೋಗ್ಬಿಡೋದು. ಈ ನೀರು ಹೋಗೋದಕ್ಕೆ ಸರಾಗವಾಗಿ ಹರಿಯೋದಕ್ಕೆ ಆಗ್ತಾಯಿಲ್ಲ ಇಲ್ಲಿ ನೀರು. ಅಂಥದ್ರಲ್ಲಿ ಇವ್ರು ಕಿತ್ತಾಕ್ಬಿಟ್ಟು ಅವ್ರ ಪಕ್ಕದಲ್ಲಿರೋ ಜಮೀನು ಜಾಗ ಬಿಟ್ಕೊಟ್ಟು ಎಲ್ಲ ಮಾಡಿದ್ರು ಇವರು ನಗರಸಭೆಯವರು ಕೆಲಸ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಯಾರನ್ನ ಕೇಳಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಈ ದಿನ ನಾನು 3 ಗಂಟೆಯಲ್ಲಿ ಹೋಗಿ ಕೊಟ್ಬಿಟ್ಟು ಬಂದಿದ್ದೀನಿ. PD ಅವ್ರ ಗಮನಕ್ಕೂ ತಂದಿದ್ದೀನಿ. ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಕೇಳಿದ್ರಲ್ಲ, ಗುತ್ತಿಗೆದಾರ ಕಳೆದ 1 ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕಾಮಗಾರಿ ಮಾಡುತ್ತಿದ್ದಾರೆ. ರಸ್ತೆ ಅಗೆದು ಹಾಳು ಮಾಡಿದ ಪರಿಣಾಮ ಸ್ಥಳೀಯರು ಸಂಚರಿಸಲಾಗದೆ ಪರದಾಡುವುದು ಒಂದು ಕಡೆಯಾದರೆ, ಈ ಚರಂಡಿ ಕಾಮಗಾರಿ ಮಾಡುವುದಕ್ಕಾಗಿಯೇ ದೂರದಿಂದ ಬಂದ ಕೂಲಿ ಆಳುಗಳ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ದೂರದ ಪಾವಗಡದಿಂದ ಕೂಲಿ ಆಳುಗಳು ಇಲ್ಲಿ ಚರಂಡಿ ಕಾಮಗಾರಿ ಮಾಡುವುದಕ್ಕಾಗಿಯೇ ಗುತ್ತಿಗೆದಾರ ಕೃಷ್ಣ ಕರೆತಂದಿದ್ದು 12 ಮಂದಿ ಕೂಲಿ ಆಳುಗಳು ಊಟ ವಸತಿ ಇಲ್ಲದೆ ಪರದಾಡುತ್ತಿದ್ದಾರೆ. ಈ ಕೂಲಿಯವರ ಸ್ಥಿತಿ ನೋಡಲಾಗದೆ ಈ ಬಡವರ ಕಾಲೋನಿ ಜನರೇ ಅಕ್ಕಿ ನೀಡಿದ್ದಾರೆ. ಇನ್ನು ಅನಾರೋಗ್ಯ ಕಾಡುತ್ತಿರೋ ಕೂಲಿ ಆಳಿಗಳು ಆಸ್ಪತ್ರೆಗೆ ಹೋಗಲು ಅವರ ಬಳಿ ಹಣ ಇಲ್ಲದೆ ಪರದಾಡುತ್ತಿದ್ದು, ಇವರ ಕಷ್ಟ ನೋಡಲಾಗದ ಅಕ್ಕಪಕ್ಕದ ನಿವಾಸಿಗಳು ಹಣ ಕೊಟ್ಟು ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಈ ಕೂಲಿ ಆಳಿಗಳು ಗುತ್ತಿಗೆದಾರನಿಗೆ ಕರೆ ಮಾಡಿದರೆ ಸ್ಪಂದಿಸುತ್ತಿಲ್ಲವಂತೆ. ಕೂಲಿ ಆಳುಗಳ ಕಷ್ಟ ಮಾತ್ರವಲ್ಲದೆ ರಸ್ತೆ ಹಾಳು ಮಾಡಿದ ವಿಚಾರದ ಬಗ್ಗೆ ಸ್ಥಳೀಯರು ಚಿಕ್ಕಬಳ್ಳಾಪುರ ನಗರಸಭೆಯ ಪೌರಾಯುಕ್ತರಿಗೆ, ನಗರಾಭಿವೃದ್ಧಿ ಕೋಶದ ನಿರ್ದೇಶಕರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಇನ್ನು పావగడದಿಂದ ಬಂದಿರುವ కూలీ ఆಳುಗಳ అళలు నీవే కేಳಿ. మేము వచ్చి 15 రోజులు అయింది. ఇక్కడ డ్రైనేజ్ పనిచేసేవాళ్ళు మేము. మాకు ఇక్కడ వస్తే భీము నీళ్లు లేకున్నట్ల ఇచ్చేస్తున్నారు. పని చేసిండే డబ్బులు ఏంటంటే ఇస్తా అనలేదు. మెటీరియల్ తోలంటే తోలుతా అనలేదు. ఇంకా వారము 10 రోజులు అని చెప్తానే ఉన్నారు. అది ఇక్కడ మాకు ప్రాబ్లము. మా వాళ్ళకి చూసి ఆసుపత్రికి పోవాలంటే పక్కింట్లో వాళ్ళతో 500, 1000 ఇప్పించుకొని పోతా ఉన్నాము. భీమ్ చూస్తే ఇక్కడ పక్కింటి రవ్యాన్ని ఇచ్చినాడు. ఇది మా ప్రాబ్లం అన్న. వస్తాడు ఏమని చెప్తే నవ్వుతాడు, వెళ్ళిపోతాడు. ఏంది పట్టించుకుంటానులే. ಇನ್ನು ಇದರಿಂದ ರೋಸಿ ಹೋಗಿರುವ ಸ್ಥಳೀಯರು ನಗರಸಭೆ ಪೌರಾಯುಕ್ತರಿಗೆ ಲಿಖಿತ ದೂರು ನೀಡಿದ್ದಾರೆ. ಪೌರಾಯುಕ್ತರೇ ಗುತ್ತಿಗೆದಾರನಿಗೆ ಕರೆ ಮಾಡಿದರೂ ಗುತ್ತಿಗೆದಾರ ಸ್ವೀಕರಿಸಿಲ್ಲ. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಕರೆ ಮಾಡಿದರೂ ಗುತ್ತಿಗೆದಾರ ಕರೆ ಸ್ವೀಕರಿಸುತ್ತಿಲ್ಲವಂತೆ. ಈ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಕ್ಕದ ಜಾಗದ ಮಾಲೀಕರು 220 ಅಡಿ ಉದ್ದ 2.5 ಅಡಿ ಅಗಲದ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರಂತೆ. ಈ ಜಾಗವನ್ನು ಅಗೆದು ಹಾಳು ಮಾಡಿ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ರಸ್ತೆ ಅಗೆದು ಹಾಳು ಮಾಡುವ ಮೂಲಕ ಸ್ಥಳೀಯ ನಾಗರಿಕರಿಗೆ ತೊಂದರೆ ನೀಡುವ ಜೊತೆಗೆ ದೂರದಿಂದ ಕೂಲಿ ಆಳುಗಳನ್ನು ಕರೆತಂದು ಅವರಿಗೆ ಅನ್ನ ವಸತಿ ನೀಡದ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಜೊತೆಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದರೆ ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಧೈರ್ಯ ತೋರುತ್ತಾರಾ ಗೊತ್ತಿಲ್ಲ. ಆದರೆ ಕ್ರಮ ಜರುಗಿಸದಿದ್ದರೆ ಈ ಭಾಗದ ಜನರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಲು ಸಿದ್ಧರಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರದೇಶದ ತ್ಯಾಜ್ಯ ನೀರು ಇದೇ ಚರಂಡಿಯ ಮೂಲಕ ಹರಿಯಲಿದೆ. ಕುಡಿಯೋ ನೀರಿನ ಬಾವಿಗೆ ಚರಂಡಿ ನೀರು ಸೇರಿ ನೀರು ಮಲಿನವಾಗಿದೆ. ಇಲ್ಲಿ ಯಾವುದೇ ಅನಾಹುತವಾದರೂ ನಗರಸಭೆಯೇ ನೇರ ಕಾರಣ ಅಂತ ಸ್ಥಳೀಯ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಚರಂಡಿ ಅಗೆದ ಪರಿಣಾಮ ವಿದ್ಯುತ್ ಕಂಬಗಳು ಬಾಗಿದ್ದು ಯಾವುದೇ ಕ್ಷಣದಲ್ಲಿ ನೆಲಕ್ಕುರುಳುವ ಆತಂಕ ಇದೆ. ಚರಂಡಿ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಕಾಟ ತಡೆಯಲಾರದ ಸ್ಥಿತಿ ತಲುಪಿದೆ. ಈ ಕೆಸರು ತುಂಬಿದ ರಸ್ತೆಯಲ್ಲಿ ಜನರು ಓಡಾಡಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಗುತ್ತಿಗೆದಾರ ಕೃಷ್ಣ ಅನ್ನೋದು ಸ್ಥಳೀಯರ ನೇರ ಆರೋಪವಾಗಿದ್ದು, ಗುತ್ತಿಗೆದಾರನನ್ನು ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಈ ರಸ್ತೆಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.